ನೋಡ್ರಿ ವಿದ್ಯಾರ್ಥಿಗಳೇ, ಇವುಗಳಲ್ಲಿ ಗುಂಪಿಗೆ ಸೇರದ ಭಿನ್ನಾಂಶ ಯಾವುದು ಅಂತ ಕೇಳ್ತಾರೆ. ಅವತ್ತನ್ನೆಲ್ಲ ನೀವು ವಿಚಾರ ಮಾಡ್ಬೇಕು. ಯಾವುದೇ ಒಂದು ಮಾಡಿದ್ರು ಗುರ್ತಾಗ್ಬಿಡ್ತದೆ ಯಾವುದು ಭಿನ್ನ ರಾಶಿ ವಿಜಾತಿ ಆಗ್ತದ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋ. ಕೆಲವೊಂದು ಭಿನ್ನ ರಾಶಿಗಳು ಹೆಂಗಿರ್ತಾವ, ಟ್ರಿಕ್ಸ್ ಮೇಲೆ ಇರ್ತಾವ. ತಲೆ ಇತ್ತಂದ್ರೆ ಬಾಯಲೇನೆ ಉತ್ತರ ಹೇಳ್ಬೋದು ನೀವು. ನಾನು ನಿಮಗೆ ತಿಳಿಸಿ ಹೇಳೋದು ನೋಡ್ರಿ, ಅಂಥ ಮಾದರಿಗಳನ್ನು ನೀವು ಹೆಂಗೆ ಚೆಕ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಕೊಡ್ತದೆ. ನಾ ಆ ಐಡಿಯಾ ನಿಮ್ಗೆ ಗುರುತಾಯಿತು ಅಂತಂದ್ರೆ ಉತ್ತರ ನೀವು ಬಾಯದಿಂದ ಹಾಕ್ತೀರಿ ಮುಂದೆ. ಆ ಐಡಿಯಾನೇ ಕೊಡೋದೇ ವಿಡಿಯೋ. ಈ ವಿಡಿಯೋಗಳನ್ನು ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ನೋಡಿ, ಇದಂತೂ ಒಂದು ಎ ಏನದ, ಒಂದು 2 ಅಂಶದ ಬಿಟ್ಟು ಬಿಡ್ರಿ ಅದನ್ನು. ಆಮೇಲೆ ಬಿ ನೋಡ್ರಿ 3-4 ಅಂಶದ. ಸಿ ನೋಡ್ರಿ 2 0 ಅದು 1-2 ಅಂಶ ಆತದು. 2 0 ತೆಗೆದ್ರೆ 1-2 ಅಂಶ ಆಯ್ತು. ಇದು ನೋಡ್ರಿ ಡಿ ನೋಡ್ರಿ 5 1 5 2 ಎಲ್ಲ 1-2 ಅಂಶ ಬಂತು. ಇದು ಏನಾಯ್ತು, ಬಿ 3-4 ಅಂಶ ಬಂತು. ಆದ್ದರಿಂದ ಯಾವ್ದು ವಿಜಾತಿ ಆಯ್ತು, ಬಿ ವಿಜಾತಿ ಆಯಿತು. ಹಿಂಗೆ ತಿಳ್ಕೊಬೇಕು. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಭಿನ್ನಾಂಶ, ಗುಂಪಿಗೆ ಸೇರ್ಲಾರ್ದದ ಒಂದು ಯಾವುದದ ಅದನ್ನು ಅರ್ಥ ಮಾಡಿಕೊಂಡು ನೀವು ಹಾಕರಿ. ಟೈಮ್ ಕೊಡ್ತದ. ಒಂದನ್ನು ತಿಳಿಸಿನು. 1-2 ಅಂಶದ್ದು ಬಂತು. ಇದು 3-4 ಅಂಶ ಬಂತು. ಇದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ 1-2 ಅಂಶ ಬಂತು. ಇದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ 1-2 ಅಂಶ ಬಂತು. 3-4 ಅಂಶನೇ ಇದರದ್ದು. ಈ ಗುಂಪಿನಿಂದ ನಾವು ಹೊರಗೆ ಹಾಕಬೇಕಾದ ಭಿನ್ನ ರಾಶಿ ಬಿ. ಈಗ 1 2 ಕೊಟ್ಟು ಮಾಡಿ. ಮಾಡೋದಾದಿಂದ ವಿಡಿಯೋ ಮಾಡಿರಿ. ವಿಡಿಯೋ ಮ್ಯೂಟ್ ಮಾಡಿದ್ದು ತೆಗೀರಿ. ಬಂದ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಕೆಳಗಿನ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಭಿನ್ನಾಂಶ ಯಾವುದು? ಇದಂತೂ ಎ ಇಟ್ಟು ಬಿಡ್ರಿ. 3-5 ಅಂಶ ಬಂತು. ಇದಕ್ಕೇನು ಕೈ ಹಚ್ಚೋದು ಬೇಡ. ಬಿ ನೋಡ್ರಿ, ಬಿ ಏನದ, 6 ಇಡ್ರಿ. ತಳಗೆ 10 ಇಡ್ರಿ. ಯಾಕಂದ್ರೆ 6 ಇಟ್ಟಾಗ ದಶಾಂಶ ಸ್ಥಾನ. 2 3 6 2 5 10. ಇದರದ್ದು ಎಷ್ಟು ಬಂತು, 3-5 ಅಂಶ ಬಂತು. ಅಂದರೆ ಬಿ ಮತ್ತು ಎ ಈಕ್ವಲ್ ಅದು. ಬಿ ಮತ್ತು ಎ ಈಕ್ವಲ್ ಬಂತು. ಈಗ ಇದನ್ನು 0.060 ತಳಗೆ ಏನು ಮಾಡಬೇಕು ನೀವು, 1000 ಕೊಡ್ರಿ. ಯಾಕಂದ್ರೆ 3 ಸ್ಥಾನದ ಇಲ್ಲಿ 3 ಸ್ಥಾನದ ಅಂದ್ರೆ 3 0 ಕೊಡ್ರಿ. ಈ 0 ತೆಗೀರಿ, ಈ 0 ತೆಗೀರಿ. 2 3 6 2 50 ನೋಡ್ರಿ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸ್ಥಾನ ಬೆಲೆ ಹಾಕಿದ್ರೆ ಇದು 6 ಆಗ್ತಂತ ತಿಳ್ಕೊಬೇಕು ನೀವು. ಇದು ಸ್ಥಾನ ಬೆಲೆ ನೋಡ್ರಿ. ಇಲ್ಲಿ 3 ಸ್ಥಾನ ನೀವು ಹಾಕಿರಿ ಅಂದ್ರೆ ಇದನ್ನ ದಶಮಾಂಶ ತೆಗೆದಾಗ ಇದರ ಬೆಲೆ 6 60 ಅಲ್ಲ. ಯಾಕೆ ಈ 0 ತೆಗೆದ್ರಿ, ಈ 0 ತೆಗೆದ್ರಿ ಬೇಡ. 3 ಸ್ಥಾನ ಹಾಕಿದಾಗ ಅದನ್ನ 60 ತಿಳ್ಕೊಂಡ್ರು ನಡೀತಾವ. 3 ಸ್ಥಾನ ಮ್ಯಾಲೆ ಏನದ 0.060. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನ, ನೀವು ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಇಲ್ಲಿ ತಿಳ್ಕೊಳ್ಳೋದೇ ಬಹಳ ಮಹತ್ವದ. ಇದು ನೋಡಿ, ಸಿ ಅದ. ಸಿ ಏನು ಮಾಡ್ತೀರಿ, 0.060 ಅದ. ದಶಮಾಂಶ ತೆಗೆದ್ರೆ 60 ಆಗ್ತದೆ. ಅದಕ್ಕೆ ಈಗ ಸ್ಥಾನ ಬೆಲೆ ಹಾಕಿದಾಗ 60 ಆಗ್ತದೆ. ಎಷ್ಟವ, ಬಿಂದುದ ಮುಂದೆ 3 ಸ್ಥಾನವ. ಬಿಂದುದ ಮುಂದೆ 3 ಸ್ಥಾನ ಅಂದ್ರೆ ನೀವು 1000 ಇಡ್ಬೇಕಾಗ್ತದೆ. 1 2 3 0 ಇಟ್ರಿ. ಈಗ ಇದನ್ನ ದಶಮಾಂಶ ತೆಗೆದ್ರೆ 60 ಆತು. ಈಗ ನೋಡಿ, ಈ ಪೂಜೆ ತೆಗೀರಿ, ಈ ಪೂಜೆ ತೆಗೀರಿ. 2 3 6 2 50. ಇದರ ಉತ್ತರ ಎಷ್ಟು ಬಂತು, 350 ಅಂಶ ಬಂತು. ಇದರ ಉತ್ತರ ಎಷ್ಟು, 350 ಅಂಶ ಬಂತು. 305 ಅಂಶ ಬರಲಿಲ್ಲ. ಬಹುಶಃ ಇದೇ ಉತ್ತರ ಆಗಿಬಿಡ್ತದ. ಸಿ ಅಂತ ಹಾಕಿಬಿಡ್ರಿ. ಸಿ ಹಾಕೇ ಬಿಡ್ರಿ, ಏನು ಡೌಟ್. ಯಾಕೆ ಇಲ್ಲಿ 305 ಅಂಶ ಬಂದಾವಲ್ಲ. ಇಲ್ಲಿ 305 ಅಂಶ ಬಂದದ, ಇಲ್ಲಿ 305 ಅಂಶ, ಇದು 350 ಅಂಶ ಬಂತು. ಈಗ ನೋಡ್ರಿ, 5 3 ಡಿ. 5 3 15, 5 5 25. ಅಂದರೆ ಉತ್ತರ ಸಂಖ್ಯೆ ಯಾವ್ದಾಯ್ತು, ಸಿ ಆಯ್ತು. ಇವುಗಳಲ್ಲಿ ಗುಂಪಿಗೆ ಸೇರದ ಭಿನ್ನಾಂಶ ಯಾವುದು? ಈಗ ನಾವು ಎ 1 ಇಟ್ಕೊಂಡ್ಬಿಡ್ರಿ. ಎ 1/4 ಬರಬೇಕೆಲ್ಲ, ಅಥವಾ ಬೇರೆ ಬರ್ಬೋದು. ಇದು ಬಿ ಏನದಲ್ಲ 1/4 ಬರ್ತದಿಲ್ಲ ನೋಡ್ರಿ. 25 ಇಡ್ರಿ. ತಾಯಿ 2 ಸ್ಥಾನವ ಇಟ್ಬಿಡ್ರಿ. 100 25 1 25 4. ಇದರದ್ದು ಎಷ್ಟು ಬಂತು ಉತ್ತರ, 1/4 ಅಂಶ ಬಂತು. ಅಂದ್ರೆ ಏನು ಮತ್ತು ಬಿ 2 ಸಜ್ಜಾತಿ. ಇನ್ನು 3ನೇದನ್ನು ನೋಡ್ರಿ.
ಈ ಸೊನ್ನೆ ತೆಗೀರಿ. ಈಗ ನೋಡ್ರಿ 250 ಅದ, ತಳಗ 1000 ಅದ. ಈ ಸೊನ್ನೆ ಹೊತ್ತು 25 ಒಂದಲೇ 25 4 100. ಇದು 1 4 ಅಂಶ ಬಂತು. ಇದು ಸಜಾತಿ ಆಯ್ತು. ಇದು 1 4 ಅಂಶ ಆಯ್ತು. ಇದು 1 4 ಅಂಶ ಆಯ್ತು. ಇದು ಉತ್ತರ ಬ್ಯಾರೆ ಬರಲೇಬೇಕದು. ಉತ್ತರ ಬ್ಯಾರೆ ಬಂತದು, ತಿಳ್ಕೊಂಡೇ ಬಿಡ್ಬೇಕದ ನೀವು. ಉತ್ತರ ಬ್ಯಾರೇನೆ ಬಂತೀಗ. ಎಷ್ಟು ಬರ್ತದ ನೀವೇನು ನೋಡಿ. ಅದನ್ನು 25 ಮಾಡಿದರೆ ಅಂದರೆ ಡಿ 25 ಮಾಡಿದರೆ ತಳಗೆ ನೀವೆಟ್ಟು ಕೊಡಬೇಕು? 10 ಕೊಡಬೇಕು. ಒಂದು ಅಂಕಿ 5 2 5 5 ಎಷ್ಟು ಬಂತಿದ್ರ ಉತ್ತರ? 5 2 ಅಂಶ ಬಂತು. ಇದು 1 4 ಅಂಶ ಬರಲಿಲ್ಲ ಅಂದ್ರೆ ಉತ್ತರ ಸಂಖ್ಯೆ ಡಿ ಹಾಕಿಬಿಡ್ರಿ. ಇದು ವಿಶೇಷವಾದ ಭಾಗಾಕಾರ. ಬಾಯಲ್ಲಿ ನಾ ಹೆಂಗೆ ಗುರ್ತಾ ಹಿಡಿತಂದ್ರೆ ನಾ ಅದನ್ನು ತಿಳಿಸ್ತಂದು ಲಕ್ಷ್ಯ ಕೊಟ್ಟು ನೋಡಿ. ಯಾವುದೇ ಒಂದು ಲೆಕ್ಕ ಹೆಂಗೆ ಮಾಡಬೇಕು, ಹೆಂಗೆ ತಿಳ್ಕೋಬೇಕು ಅನ್ನೋದು ಮೊದಲ ನೀವು ಇದ್ರ ಉತ್ತರ ಎಷ್ಟು ಬರ್ತದ ಅನ್ನೋದು ಸಡನ್ನಾಗಿ ಉತ್ತರ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳೋದು. 4 1 4 4 3 ಎಷ್ಟು ಆಯ್ತು? 7 ಆಯ್ತು. ಹೌದಾ? ಇಲ್ಲಿ ಮ್ಯಾಲೆ 35 ಆಗ್ತದಿಲ್ಲ ನೋಡ್ರಿ. ನೀವು ನೋಡ್ರಿ, ನೀವು ಈಗ 4 1 4 4 3 7 ಆಯ್ತು. ಮ್ಯಾಲೆ 7 ಬಂತು. ಇದು ವೃತ್ಕರ್ಮ ಆಗಲ್ಲ, ಇದು ವೃತ್ಕರ್ಮ ಆಗ್ತದೆ, ಗುಣಕ ವಿಲೋಮ ಆಗ್ತದೆ. ಯಾವುದೇ ಒಂದು ಭಿನ್ನ ರಾಶಿಯನ್ನು ಉತ್ತರ ಬೈದಿಂದ ಹೆಂಗೆ ಇಡ್ತಾರ ಸರ್ ಅನ್ನೋದು ನಿಮಗೆ ನಾ ತಿಳಿಸಿದಿಂದ ಮುಂದೆ ಮಾದರಿ ಕೊಡ್ತಂದ. ನಾ ಹಿಂಗಿದ್ದಾಗ ಟೈಮ್ ಹಚ್ಕೊಂಡು ಖುಷಿಯಿಂದ ಅದನ್ನು ಕಡ್ತಾ ಹೊಡ್ಕೋತ ಕೂಡ್ರಿ. ಸ್ವಲ್ಪ ಟೆಸ್ಟ್ ಮಾಡೋದು ಚಲೋ. ಆದ್ರೂ ಬೈದಿಂದ ಹೇಳ್ತೇನೆ ನಾನು. 4 1 4 4 1 3 7 16 32 1 3 35. ಮ್ಯಾಲಿನ 35 ತಳಗ ಹೋತಂದ್ರೆ ತಳಗ 5 ಉತ್ತರ ಯಾವ್ದದ ಹೇಳ್ರಿ ನೋಡುನು. ಇದು 4 1 4 4 3 7. ಇಲ್ಲಿ 7 ಬಂತ. ಸ್ವಲ್ಪ ಅರ್ಥ ಮಾಡ್ಕೋರಿ. ಇಲ್ಲಿ 7 ಅದ. 4 1 4 4 3 7. ಇದು ಏನು ಬದಲಾವಣೆ ಆಗೋದಿಲ್ಲ. 7 ಸುಮ್ ನೆನ್ಪಿಟ್ಟುಕೋರಿ. 16 32 1 3 ಎಷ್ಟು? ಇದು 35 ಆಯ್ತು. ಇದೇನಾಗ್ತದ? ಭಾಗಾಕಾರದಾಗ ಇದು ತಳಗ ಹೋಗ್ತದ. ತಳಗ ಹೋತಂದ್ರೆ 7 1 7 5 ಇಲ್ಲಿ 5 ಅದ. ಬಹುಶಃ ಇದೇ ಉತ್ತರ ಆಗ್ಬಹುದು ಅಂತ ನನಗನ್ನಿಸ್ತದ. ಎಲ್ಲೂ ತಳಗ 5 ಇಲ್ಲ ನೋಡೋಣ. 4 1 4 1 3 7 4 ಅಂಶ ಬಾಗಿಲೆ 16 32 35 16 ಅಂಶ ತಿಳಿತಲ್ಲ? ಬರೋಬರಿ. 7 4 ಅಂಶ ಗುಂಡ್ಲೆ ಮ್ಯಾಲೆ 16 ಆಯ್ತು, ತಳ 35 ಆಯ್ತು. 4 1 4 4 7 1 7 5 ಬರೋಬರಿ ಎಷ್ಟಾಯ್ತು? 4 5 ಅಂಶ ಆಯ್ತು. ನೋಡ್ರಿ ಉತ್ತರ ಸಂಖ್ಯೆ ಎ. ನೋಡ್ರಿ ನವೋದಯದ ಗಣಿತ ಹೆಂಗಿರ್ತಾವ. ಆದ್ರೆ 5 2 ಬಂದಿದ್ದು ಅಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇಲ್ಲಿ 4 ಬರೋದ್ರ ಬದಲಾಗಿ ಇಲ್ಲಿ 5 ಬಂದಿತ್ತಂದ್ರೆ 2ರೊಳಗೆ ಒಂದು ಉತ್ತರ ಆಗ್ತದೆ. ಬೇಕಾದ್ರೆ ಇದರೇ ಆಗ್ಬೇಕು, ಬೇಕಾದ್ರೆ ಇದರೇ ಆಗ್ಬೇಕು. ಇವು ಆಗುದೇ ಇಲ್ಲ. ಇನ್ನೊಂದ್ಸಲ ಹೆಂಗೆ ಉತ್ತರ ಹಾಕೋದು ತೋರಿಸ್ಲಿಲ್ಲ ನೋಡಿ. ಈ 4 1 4 4 3 7 ಮ್ಯಾಲೆ ಇಟ್ಕೋರಿ. 16 32 1 3 35 ಆಯ್ತು. 7 5 ಇದು ತಳಗೆ ಬರ್ತದ. ಇದು 4 4 16 4 ಮ್ಯಾಲೆ ಬರ್ತದೆ. ಭಾರಿ ಫಾಸ್ಟ್ ಕಂಪ್ಯೂಟರ್ ಬ್ರೇನ್ ಆದಂಗೆ ಆಗ್ಬೇಕಾಗಿದ್ದರೆ ಸರ್ ಹೆಂಗೆ ಹೇಳ್ತಾರ, ಭಿನ್ನ ರಾಶಿಗಳನ್ನು ಬಾಯಲ್ಲಿ ಉತ್ತರ ಭಾಗಾಕಾರ ಹೆಂಗೆ ಕಂಡು ಹಾಗೆ ಕೆಲವೊಂದು ಗಣಿತಗಳನ್ನು ಕೊಟ್ಟಿರ್ತಾನೆ. ಆಮೇಲೆ ನೋಡ್ರಿ ಇದಕ್ಕೆ ಭಾಗ ಹೋಗ್ತದಿಲ್ಲೋ ನೀವೇ ನೋಡ್ರಿ. 4 4 16 ಮ್ಯಾಲೆ ಬರ್ತದೆ. ಇದರ ಭಾಗಲಬ್ಧ ಮ್ಯಾಲೆ ಬರ್ತದ, ಇದರ ಭಾಗಲಬ್ಧ ತಳಗೆ ಬರ್ತಿರ್ತದ. ಅದನ್ನ ವಿಚಾರ ಮಾಡ್ರಿ ನಾವು. ಅದಕ್ಕೆ ಈ ಗಣಿತಗಳನ್ನ ಹೆಂಗೆ ತಿಳ್ಕೋಬೇಕು, ಮೆಂಟಲ್ ಎಬಿಲಿಟಿ ಒಳಗೆ ಇವೇ ನಾಳೆ ವೇದಿಕ್ ಮ್ಯಾಥಮೆಟಿಕ್ಸ್ ಆದದ್ದು. ವೇದಿಕ್ ಮ್ಯಾಥ್ ಸಾಧ್ಯತೆ ಇದೆ ಹಿಂಗೆ. ಅದು ಹೇಳಾಗ ನೀವು ಲಕ್ಷ್ಯ ಕೊಟ್ಟು ತಗೋಬೇಕಷ್ಟೆ. ಹೆಂಗೆ ಹೇಳ್ತಾರೆ ಸರ್? ಇದು ಉತ್ತರ ನಾನೇ ಹೇಳಿದೆ. ಗಣಿತ ಬರೋಕ್ಕಿಂತಲೂ ಮೊದಲು ಹೇಳಿದೆ ಉತ್ತರ ಎ ಬರ್ಬಹುದು. ಎ ಬರ್ತದೋ ಇಲ್ಲ ಅಂತ ಹೆಂಗೆ ಕಂಡು ಹಿಡಿಬೇಕಂದ್ರೆ 4 4 16 4 ಅಂತೂ ಮ್ಯಾಲೆ ಬಂದದ. ಆಮೇಲೆ 4 1 4 1 3 7 16 32 1 35 7 5 35. ಇದರ ಭಾಗಲಬ್ಧ ತಳಗೆ ಬರ್ತದೆ, ಇದರ ಭಾಗಲಬ್ಧ ಏನಾಗ್ತದೆ ಮ್ಯಾಲೆ. ಇಂಥ ಗಣಿತಗಳನ್ನು ಬರಿಬೇಕಾದರೂ ರೈಟರ್ಸ್ ಭಾಷಣ ಇರ್ತಾರೆ. ಬುಕ್ಕ ಬರೆಯೋರು ನೋಡ್ರಿ ಹೆಂಗೆ ಬರ್ದಾರ, ಎಷ್ಟು ಚಂದ ಬರ್ದಾರ ಗಣಿತಗಳನ್ನ. ಬಾಯಲ್ಲಿ ಉತ್ತರ ಹಾಕತಕ್ಕಂಥ ಗಣಿತಗಳು ಎಂಥವು ಇರ್ತಾವ. ಏನಾರ ಅಡ್ಡ ತಡ ಇದ್ದದ್ದು ಬಾಯಲ್ಲಿ ಉತ್ತರ ಬರೋದಲ್ಲ.
ಇಂಥ ಮಾದರಿಗಳನ್ನು ಹಾಕಿದಾಗ ನಿಮಗೆಷ್ಟು ವಿಚಾರಗಳನ್ನು ತಿಳಿಸಿ ಹೇಳ್ತಾನು ಮುಂದೆ ನೋಡ್ರಿ. ಚೆನ್ನಾಗಿ ಫೇರ್ದಾಗ ಇನ್ನೊಂದ್ಸಲ ನಾ ಹೆಂಗೆ ತಿಳಿಸೀನಿ ಅನ್ನೋದು. ಇದರಲ್ಲಿ ಭಿನ್ನವಾದದ್ದು ಯಾವುದಂದ್ರೆ ಎಲ್ಲ ಒಂದೇ ಅಂಶ ಬಂದು ಇದು ಬರಲಿಲ್ಲ, ಅದಕ್ಕೆ ಉತ್ತರವಾಗಿ ಬಿತ್ತು. ಎಲ್ಲ ಭಿನ್ನ ರಾಶಿ ಒಳಗೆ 3 ಅಂಶ ಬಂತು, ಇದು 350 ಅಂಶ ಬಂತು, ಇದು ಹೊರಗೆ ಬಿತ್ತು. ಉತ್ತರ ಸಂಖ್ಯೆ ಸಿ. ಇದು ಗುಂಪಿಗೆ ಸೇರಿದ ಭಿನ್ನಾಂಶ ಯಾವುದು ಅಂತ ಕೇಳಿದ್ರೆ ಎಲ್ಲಾತನು ಕನಿಷ್ಠ ರೂಪಕ್ಕೆ ತಂದ್ರೆ 4 ಅಂಶ ಬಂತು, ಇದು 5 ಅಂಶ ಬಂತು. ಹಾಕಿದರೆ 25 ಹಾಕಿದ್ ನಾನು ನೋಡಿ. ಈ ಭಾಗಾಕಾರವನ್ನ ನಾವು ಹೆಂಗೆ ಹಾಕಿದೀವಿ, ಹೆಂಗೆ ತಿಳ್ಕೊಬೇಕು, ಉತ್ತರ ಹೆಂಗೆ ಬರ್ತದೆ. ಒಂದು ಇಟ್ಟಂಗ ಒಂದು ಅಪೋಸಿಟ್ ಇರ್ತಾನೆ, ಅಪೋಸಿಟ್ ಇಟ್ಟಿರ್ತಾನೆ. ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡಿ ಗಣಿತ ಮಾಡಬೇಕು. ಹಿಂಗೆ ನೀವು ಲೆಕ್ಕ ಪರೀಕ್ಷೆ ಮಾಡೋ ಟೈಮ್ದಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಭಾಗ ಹೋಗ್ತದೆ, ಭಾಗಲಬ್ಧ ಮ್ಯಾಲೆ ಇರ್ತದೆ, ಅಂಶ ಇರ್ತದೆ. ಇದರ ಭಾಗಲಬ್ಧ ಅಂಶ ಇರ್ತದೆ. ಇದು ಪಕ್ಕ ನೆನ್ಪಿಟ್ಕೋಬೇಕು. ಅಂದರೇ ಗಣಿತ ಬರ್ತಾವ. 4 4 16 ಮ್ಯಾಲೆ 4 ಆಯ್ತು. 4 1 4 1 3 7. ಇಲ್ಲಿ 7 ಇರಲಿ. 16 32 32. 7 35. ಇದು ತಳ ಹೋಗ್ತದೆ, ಇದು ಮ್ಯಾಲೆ ಹೋಗ್ತದೆ. ಉತ್ತರ 4 ಅಂಶ. ತಿಳಿತಲ್ಲ ನಿಮಗೆ? ನೋಡ್ರಿ, ಹಿಂಗೆ ಗಣಿತಗಳನ್ನು ಕಲಿಬೇಕು ಅನ್ನೋದು ನಿಮಗೆ ಅಪೇಕ್ಷೆ ಇತ್ತು. ಮುಂದೆ ಕೆಲವೊಂದು ಗಣಿತಗಳು ಹೆಂಗವ ಅಂದ್ರೆ ಇದು ಎಷ್ಟನೇದಿದೆ NCB 5 ಅದ. ಈಗ 5ಕ್ಕೆ ನೀವು ಇಷ್ಟು ಶಣ್ಯರಾದ್ರಿ, 6ನೇ ಅನುಕರ ನಂಬರ್ ನೀವು ಸ್ವಂತ ಬಿಡಿಸ್ತೀರಿ. ಆಮೇಲೆ 10ರಿಂದ ಏನವ ಸರಳ ಬಡ್ಡಿ, ಅವಧಿ, ವೇಗ, ಕಾಲ, ದೂರ, ಕೆಲಸದ ಲೆಕ್ಕಗಳು, ಸಮಯದ ಲೆಕ್ಕಗಳು, ಮಾಮೂಲಿ ರೀತಿ ಪ್ರಕಾರ. ಇಂಥ ಗಣಿತಗಳನ್ನು ಥಿಂಕಿಂಗ್ ಪವರ್ ಜಾಸ್ತಿ ಮಾಡ್ತಕ್ಕಂಥ ಗಣಿತಗಳು. ಈಗ ನಾನು ದೂರ ಸರಿತನು ಫೇರ್ದಾಗ ಬರ್ಕೋಬೇಕು. ಪ್ರತಿಯೊಂದು ಗಣಿತ ಫೇರ್ ನೋಡ್ರಿ. ಬರೀ ನೀವು TV ಒಳಗೆ ನೋಡ್ರಿ ಎಷ್ಟು ಶಣ್ಯರಾಗ್ತೀರಿ, TVಯಾಗೆ ನೋಡ್ರಿ ಗಣಿತಗಳನ್ನು ನೀವೇ ಶಣ್ಯರಾಗ್ತೀರಿ. ನವೋದಯ ಅಭ್ಯಾಸ ಅಂದ್ರೆ ಏನು ನಿಮಗೆ ತಿಳಿಲಿಕ್ಕತ್ತದ. ಚಂದನ್ ಫೇರ್ದಾಗ ಬರ್ಕೊಡ್ರಿ.